ಸಿಕಂದರ್ ಅವ್ರ ಮಾತು ಇಲ್ಲಿ ರಾಜು ತಾಳಿಕೋಟೆ ಅವರ ಒಡನಾಡಿ ಮತ್ತು ಅವ್ರ ಜೊತೆಗೆ ಬಣ್ಣ ಹಚ್ಚಿ ಅನೇಕ ನಾಟಕಗಳನ್ನ ಮಾಡಿದಂಥ ನಟರು ಇದ್ದಾರೆ. ಸಿದ್ದು ಅವರು ಅಂತ ಹೇಳಿ ಅವ್ರನ್ನ ಮಾತಾಡಿಸ್ತೀವಿ. ರಾಜು ಅವರ ಒಡನಾಟ ಮತ್ತು ನಿಮ್ಮ ಒಡನಾಟ ಯಾವಾಗಿಂದ ಆರಂಭ ಆಯಿತು, ಹೇಗೆಲ್ಲ ಇತ್ತು? ಸುಮಾರು ವರ್ಷಗಳಿಂದ ಅನ್ನೋಕ್ಕೇನಿದೆ ರೀ, ನಾವು ಭಾಳ ವರ್ಷದಿಂದ 40 ವರ್ಷದಿಂದ ಇಬ್ಬರು ಸ್ನೇಹಿತರೆ. ಯಾವತ್ತಿದ್ರು ನಾನು ಬಿಟ್ಟು ಅವನು ಇರ್ತಿದ್ದಿಲ್ಲ, ಅವನು ಬಿಟ್ಟು ನಾನು ಇರ್ತಿದ್ದಿಲ್ಲ. ಇತ್ತೀಚಲಾಗಿ ಫಿಲ್ಮ್ ಲ್ಯಾಂಡಿಗೆ ಹೋಗಿಂದ ಆದ್ರೂ ಸಹ ರಾಜ ಯಾವಾಗ ಬರ್ತೀಯ ಅಂತ ನಾನು ಅಂದಾಗ ಬರ್ತೀನಿ, ನಿನ್ನವನು ಸೊಮ್ಮಿರು ಅಂತ ಬೇದಾಡ್ತಿದ್ದ. ನಾವಿಬ್ಬರು ಗುದ್ದಾಡ್ತಿದ್ದೀವಿ. ಯಾವಾಗಲೂ ನಮ್ಮ ಆಪ್ತ ಸ್ನೇಹಿತ, ಎಲ್ಲದ ರೀತಿಯಿಂದನೂ ಸ್ನೇಹಿತ ನಾವು ಆಗಿದ್ದೀವಿ. ಇವತ್ತಿನ ದಿವಸ ನಿಜವಾಗಲು ಅಂತಂದ್ರೆ ಒಂದೇನೋ ಕಳ್ಕೊಂಡಂಗೆ ಆಗ್ಯದ. ನನಗೇನು ಮಾತಾಡ್ಲಿಕ್ಕೂ ಆಗ್ತಾಯಿಲ್ಲ. ನಿನ್ನೆ ಅವ್ರ ಮಗ ಬಶೀರ್ ಅಂದ, ಲೇ ಸಿದ್ದ ನಿಮ್ಮ ಸ್ನೇಹಿತ ಸತ್ತ ಅಂದ. ನಾನು ಅವಾಗ ಭಾಳ ದುಃಖಪಟ್ಟು ಭಾಳ ಹತ್ತೆ, ಮೈನೂ ನಡಗಿತು ನಿನ್ನೆ ನನಗೆ. ನಿಜವಾಗಲು ಅಂದರೆ ಇನ್ನೂವರೆಗೂ ಮೈ ನಡುಗ್ತಾ ಇದೆ. ಯಾಕಂತಂದ್ರೆ ನಾನು ಅವನು ಅಷ್ಟು ಒಡನಾಟಿಗಳು. ಯಾವುದೇ ರೀತಿಯಿಂದ ಇದ್ರೂ ನಾನೇ ಮೊದಲು ಹೋಗ್ಬೇಕಂತ ನಾ ವಿಚಾರ ಮಾಡಿದ್ರೆ ಅವ ನನಗಿಂತ ಮೊದಲು ಹೋದ. ಅದೇ ಒಂದು ನನಗೆ ಭಾಳ ಕೆಟ್ಟ ಅನ್ನಿಸ್ತಾ ಇದೆ. ನಾವು ಹುಡುಗಾಟನೂ ಮಾಡ್ತಿದ್ದೀವಿ. ನಾನು ತೊಗೊಂಡು ಹೋಗ್ತೀನಿ ಅಂತ ಅವ ಅಂತಿದ್ದ, ನಾನು ತೊಗೊಂಡು ಹೋಗ್ತೀನಿ ಅಂತ ನಾ ಅಂತಿದ್ದೆ. ಇದೇ ಒಡನಾಟಿ ಒಳಗಿನೇ ಇಬ್ಬರು, ನಾನು ಉಳಿದೆ ಅವನು ಹೋದ. ನನಗೂ ಭಾಳ ಕೆಟ್ಟ ಅನಿಸ್ಯದ, ಭಾಳ ದುಃಖ ಆಗ್ಯದ. ಏನೂ ಮಾತಾಡ್ಲಿಕ್ಕೂ ಆಗ್ತಾಯಿಲ್ಲ. ಈಗ ನಾಟಕ ಮಾಡ್ತಿದ್ರು ಒಟ್ಟಿಗೆ, ನಾಟಕದಲ್ಲಿ ಅವ್ರ ಪಾತ್ರ ಯಾವ ಥರ ನಿರ್ವಹಣೆ ಮಾಡ್ತಿದ್ರು? ಯಾಕಂದರೆ ಅವ್ರಿಗೆ ಪಾತ್ರ ಸಿಕ್ಕಿರಲಿಲ್ಲಂತೆ. ಒಬ್ಬ ಕಲಾವಿದ ಬಾರದೇ ಇದ್ದಾಗ ಆ ಅವಕಾಶ ಪಡ್ಕೊಂಡು ಇವರು ಬಣ್ಣ ಹಚ್ಚಿ ಆಮೇಲೆ ಹಿಂತಿರುಗಿ ನೋಡಿಲ್ಲ. ಹಾಗಾಗಿ ಅವ್ರ ಪಾತ್ರದಲ್ಲಿ ಪರಕಾಯ ಪ್ರವೇಶ ಹೆಂಗೆ ಮಾಡ್ತಾಯಿದ್ರು? ಆ ಥರದ ಘಟನೆಗಳು ಏನೆಲ್ಲ ಇವೆ ನಿಮ್ಮ ಬಳಿ? ಘಟನೆ ಅನ್ನೋಕ್ಕೇನಿದೆ, ಒಂದು ಕಂಪನಿ ಇತ್ತು ಮೊದಲು. ಆ ಕಂಪನಿಯಲ್ಲಿ ಇಬ್ಬರು ಪಾತ್ರ ಮಾಡ್ತಿದ್ದೀವಿ. ಆದರೆ ಏನು ಮಾಡ್ತಿದ್ದೀವಿ ಅಂದ್ರೆ ಇಬ್ಬರು ಜಗಳಾಡ್ತಿದ್ದೀವಿ. ನಾ ಮಾಡ್ತೀನಿ ಅಂತ. ಅವ್ರ ಅಣ್ಣನ ಡೈರೆಕ್ಷನ್ ಮೇಲೆ 3 ದಿನ ಅವ ಮಾಡ್ತಿದ್ದ, 3 ದಿನ ನಾ ಪಾರ್ಟ್ ಮಾಡ್ತಿದ್ದೆ. ಇಬ್ಬರು ಹಂಚ್ಕೊಂಡು ಪಾತ್ರ ಮಾಡ್ತಿದ್ದೀವಿ ನಾವು. ಅಂದ್ರೆ ಪಾತ್ರ ಮಾಡೋ ಕಾಂಪಿಟೇಷನ್ ನಡೀತಿತ್ತು. ಕಾಂಪಿಟೇಷನ್ ಇದ್ರೂ ಹಂಚ್ಕೊತಿದ್ದೀವಿ ಆ ಟೈಮ್ನಲ್ಲಿ. ಈಗ ಒಂದು ದಪ್ಪಾಗಿದ್ದು, ಮೊದಲು ನನ್ನಷ್ಟೇ ತೆಳ್ಳಗಿದ್ದ. ಇಬ್ಬರು ಒಂದೇ ಪ್ಯಾಂಟೇ ಹಾಕೊತಿದ್ದೀವಿ. ಚೆನ್ನಪ್ಪ ಚನ್ನಗೌಡ ನಾಟಕದಲ್ಲಿ 3 ದಿನ ಪಕೀರನ್ ಅವ ಮಾಡಿದರೆ 3 ದಿನ ಪಕೀರನ್ ಪಾರ್ಟ್ ನಾ ಮಾಡ್ತಿದ್ದೆ. ಇಬ್ಬರಿಗೂ ಅಷ್ಟೇ ಜಿದ್ದಕ್ಕೆ ಬೀಳ್ದಂಗೆ ಆಗ್ತಿತ್ತು. ಆದರೆ ಏನೇ ಮಾಡಿದ್ರೂ ಇಬ್ಬರು ಕೂಡ ಮಾಡ್ತಿದ್ದೀವಿ. ನಾವು ಸಂಡಾಸ್ಗೆ ಹೋದಾಗ ಸಹ ನಾವು ಪ್ರಾಕ್ಟೀಸ್ ಮಾಡ್ತಿದ್ದೀವಿ ನಾಟಕ. ಆ ಥರ ಇದ್ದವ್ರು ನಾವು ದೋಸ್ತಿ. ಯಾವುದಕ್ಕೂ ನನಗೆ ಭಾಳ ಕಾಡಿಸ್ತಿದ್ದೆ, ನಾನು ಅವನಿಗೆ ಭಾಳ ಕಾಡಿಸ್ತಿದ್ದೆ. ಇವತ್ತು ಯಾರಿಗೆ ಕಾಡಿಸ್ಬೇಕು, ಯಾರಿಗೆ ಮಾತಾಡ್ಬೇಕು ಅನ್ನೋದು ತಿಳಿತಾ ಇಲ್ಲ. ನಾಟಕ ಲೋಕ ಬಡವಾಯಿತು. ನಾಟಕ ಅನ್ನೋಕ್ಕೇನು ರಂಗಭೂಮಿನೂ ಬಡವಾದಂಗೆ ಆಯಿತು. ಯಾಕಂತಂದರೆ ಕ್ಯಾಶಿಟ್ ಲೋಕದಿಂದ ಬಂದವನು. ಮೊದಲಿಗೆ ಕಾಸಗತ್ತೇಶ್ವರ ಮಹಾತ್ಮೆ ನಾಟಕದಲ್ಲಿ ಪಾತ್ರ ಮಾಡಿದವನೇ ನಾನು.